ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಕಾಡ್ತಾ ಇರುವಂತಹ ಈ ಭೂಕಂಟಕ ಏನು? ಎಷ್ಟು ಎಕರೆ ಜಾಗದಲ್ಲಿ ಪೊಸಿಷನಿಂಗ್ ನಲ್ಲಿದ್ದಾರೆ ಕೇತಗಾನಹಳ್ಳಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು? ಲೋಕಾಯುಕ್ತ ಕೊಟ್ಟಂತಹ ಆದೇಶ ಏನು, ಹೈಕೋರ್ಟ್ ಮಾಡಿದಂತಹ ಆದೇಶ ಏನು, ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಅವರ ಕುಟುಂಬದ ವಿರುದ್ಧ ಈ ಭೂ ಒತ್ತುವರಿಯ ಆರೋಪ ಇರೋದು. ಬಿಡದಿಯ ಕೇತಗಾನಹಳ್ಳಿಯ ತೋಟದ ಬಳಿ ಇರುವಂತಹ ಸರ್ಕಾರಿ ಜಾಗವನ್ನ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಹಾಗೆ 79ರಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಈ ಇಷ್ಟು ಸರ್ವೆ ನಂಬರ್ಗಳಲ್ಲಿರುವಂತಹ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದೆ, ತಮ್ಮ ಜಾಗ ಅಂತ ಬೇಲೆ ಹಾಕೊಂಡಿದ್ದಾರೆ, ಅದರಲ್ಲಿ ಕೇಂದ್ರ ಸಚಿವರು ಕೂಡ ಇದ್ದಾರೆ ಅನ್ನುವಂಥ ಆರೋಪ. 14 ಎಕರೆ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರ ಮೇಲಿದೆ. ಕೇವಲ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಮಾತ್ರ ಅಲ್ಲ, ಡಿಸಿ ತಮ್ಮಣ್ಣ ಸೇರಿ ಇತರರು ಒಟ್ಟು 14 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಇದೆ. 2014ರಲ್ಲಿ ಮಾಜಿ ಸಂಸದರಾಗಿರುವಂತಹ ದಿವಂಗತ ಜಿ ಮಾದೇಗೌಡ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಜಾಗವನ್ನ ಇವರು ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕೊಂಡಿದ್ದಾರೆ ಅಂತ ಹೇಳಿ 2014ರಲ್ಲಿ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಅನ್ನ ಕೊಡೋದು. ಅದಾದ ಬಳಿಕ ಸಮಗ್ರ ತನಿಖೆಯನ್ನ ನಡೆಸೋಕೆ ಕಂದಾಯ ಇಲಾಖೆಗೆ ಆದೇಶವನ್ನ ಮಾಡಿತ್ತು ಲೋಕಾಯುಕ್ತ. ಕಂಪ್ಲೀಟ್ ಆದಂತಹ ಒಂದು ತನಿಖೆಯನ್ನ ನಡೆಸಿ ಅಂತ ಹೇಳಿತ್ತು. ಆ ನಂತರ ಲೋಕಾಯುಕ್ತ ನೀಡಿದಂತಹ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ ಹೈಕೋರ್ಟ್ನ ಆದೇಶವನ್ನ ಪಾಲಿಸಿಲ್ಲ. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟರೂ ಕೂಡ ಒತ್ತುವರಿ ತೆರವಿಗೆ ಹೈಕೋರ್ಟ್ನ ಆದೇಶವನ್ನ ಇಲಾಖೆ ಪಾಲಿಸಲಿಲ್ಲ ಅಂತ ಹೇಳಿ ಸಮಾಜ ಪರಿವರ್ತನಾ ಸಮುದಾಯದ ಎಸ್.ಆರ್. ಹಿರೇಮಠ ಅವರು ಮತ್ತೆ ದೂರನ್ನ ನೀಡ್ತಾರೆ. ಹೈಕೋರ್ಟ್ಗೆ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸಲ್ಲಿಸುವಂತಹ ಕೆಲಸವನ್ನ ಎಸ್.ಆರ್. ಹಿರೇಮಠ ಅವರು ಮಾಡಿದ್ರು. ಹೈಕೋರ್ಟ್ ಕೊಟ್ಟಂತಹ ಆದೇಶವನ್ನ ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ರು. ಸುದೀರ್ಘವಾದಂತಹ ವಿಚಾರಣೆಯನ್ನ ನಡೆಸಿದ್ದಂತಹ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತು. ಅದು ಕೂಡ ಎಸ್ಐಟಿಯನ್ನ ಕಂದಾಯ ಇಲಾಖೆ ರಚನೆ ಮಾಡಿದ್ದಕ್ಕೆ ರಾಜೇಂದ್ರ ಕಟಾರಿಯಾ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರಿಗೆ ತಪರಾಕಿಯನ್ನ ಹಾಕಿಬಿಡ್ತು. ಎಸ್ಐಟಿಯನ್ನ ನೀವು ಯಾಕೆ ರಚನೆ ಮಾಡಿದ್ರಿ? ಯಾಕಂದ್ರೆ ಎಸ್ಐಟಿಯನ್ನ ರಚನೆ ಮಾಡಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಅನುಕೂಲ ಆಗ್ಲಿ, ಕಾನೂನಾತ್ಮಕವಾಗಿ ತಡೆಯಾಜ್ಞೆಯನ್ನ ತೆಗೆದುಕೊಳ್ಳೋಕೆ ಅನ್ನೋ ಕಾರಣಕ್ಕೆ ಎಸ್ಐಟಿಯನ್ನ ರಚನೆ ಮಾಡಿದ್ದಾರೆ ಅನ್ನುವಂತಹ ವಾದವನ್ನ ಕೋರ್ಟ್ನ ಮುಂದಿಡ್ಲಾಯ್ತು. ಯಾರ ಅಧಿಕಾರವನ್ನ ಕೊಟ್ಟರು ನಿಮ್ಗೆ ಎಸ್ಐಟಿಯನ್ನ ರಚನೆ ಮಾಡೋಕೆ ಅಂತ ಹೇಳಿ ತಪರಾಕಿಯನ್ನ ಹಾಕ್ತು ಹೈಕೋರ್ಟ್. ಜೊತೆಗೆ ಆ 14 ಎಕರೆ ಸರ್ಕಾರಿ ಜಾಗದ ತೆರವು ಕಾರ್ಯಾಚರಣೆ ಏನಿದೆ ಅದನ್ನ ತಕ್ಷಣ ಮಾಡಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ಕೊಡ್ತು. ಹೈಕೋರ್ಟ್ ಆದೇಶದಂತೆ ಕಂದಾಯ ಇಲಾಖೆ ಇವತ್ತು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಸರ್ಕಾರಿ ಜಾಗ ಎಲ್ಲಿದೆಯೋ ಆ ಜಾಗದಲ್ಲಿ ಆ ಸರ್ವೆ ಕಲ್ಲುಗಳನ್ನ ನೆಡುವಂತಹ ಕಾರ್ಯ, ಜೊತೆಗೆ ಮಾರ್ಕಿಂಗ್ ಮಾಡುವಂತಹ ಕೆಲಸವನ್ನ ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ. ಆ ಮೂಲಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಂದು ರೀತಿ ಶಾಕ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.